ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ಆಸ್ತಿ ವರ್ಗಾವಣೆ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ, ಎನ್ಕಂಬರೆನ್ಸ್ ಸಿ ಬಗ್ಗೆ ಎಲ್ಲ ಮಾತಾಡಿದ್ವಿ. ಇವತ್ತು ನಾವು ನೋಡುವಂಥ ವಿಚಾರ ಈ ಖಾತಾ ಅನ್ನೋದು. ಸಾಮಾನ್ಯವಾಗಿ ನೀವು ಆಸ್ತಿಯನ್ನು ಪಡೆದ ನಂತರ ನೀವು ನಿಮ್ಮ ರೆವಿನ್ಯೂ ಅಂದರೆ ನಮ್ಮ ಈ BBMP ಇರ್ಬೋದು, ಲೋಕಲ್ ಅಥಾರಿಟಿ ಇರ್ಬೋದು, ಅವ್ರ ಮುಂದೆ ಹೋಗಿ ನೀವು ಹೇಳಬೇಕಾಗತ್ತೆ, ನಾನು ಈ ಆಸ್ತಿಯನ್ನು ಈ ಪರ್ಚೇಸ್ ಮಾಡಿರ್ಬೋದು, ಅಥವಾ ವಿಲ್ ಮೂಲಕ ಪಡ್ಕೊಂಡಿರ್ಬೋದು, ಗಿಫ್ಟ್ ಮೂಲಕ ಪಡ್ಕೊಂಡಿರ್ಬೋದು. ಈ ರೀತಿ ಹಲವು ರೀತಿಯಲ್ಲಿ ಯಾವುದೇ ರೀತಿ ಪಡ್ಕೊಂಡಿದ್ರು ನಾವು ಅವ್ರ ಮುಂದೆ ಹೋಗಿ ಹೇಳಬೇಕಾಗುತ್ತೆ, ನೋಡಿ ನಾನು ಈ ದಿನದಿಂದ ನಾನು ಮಾಲೀಕ, ಹಾಗಾಗಿ ಈ ಆಸ್ತಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿ ತೆರಿಗೆಗಳನ್ನು ನಾನು ಇನ್ನು ಮುಂದೆ ನಾನು ಪಾವತಿ ಮಾಡ್ತೀನಿ ಅಂತ. ಆವಾಗ ಅವರು ಅಲ್ಲಿ ನಮಗೆ ಒಂದು ಅಕೌಂಟ್ ಓಪನ್ ಮಾಡ್ತಾರೆ. ಈ ಅಕೌಂಟೇ ಖಾತಾ ಅಂತ ಹೇಳಿಬಿಟ್ಟು. ಇದು ಒಂದು ನಮ್ಮ ಮಾಲೀಕತ್ವವನ್ನು ರುಜು ಮಾಡಿಸ್ಕೊಳ್ಳೋದಕ್ಕೆ ಒಂದು ಪುರಾವೆ ಆಗುತ್ತೆ. ಈ ಖಾತಾ ಅನ್ನೋದು ನಮ್ಮ ದಾಖಲೆಗಳನ್ನೆಲ್ಲ ತೊಗೊಂಡೋಗಿ ನಮ್ಮ ರೆವಿನ್ಯೂ ಆಫೀಸರ್ಸ್ಗೆ ಕೊಟ್ಟಾಗ ಅವ್ರು ಕೆಲವು ಶುಲ್ಕವನ್ನು ನಮ್ಮಿಂದ ಪಡೀತಾರೆ. ಪಡೆದುಬಿಟ್ಟು ನಮ್ಮ ಮಾಹಿತಿನ ಅದರಲ್ಲಿ ವರ್ಗಾವಣೆ ಮಾಡ್ತಾರೆ. ಆ ವರ್ಗಾವಣೆ ಮಾಡಿದ ನಂತರ ತೆರಿಗೆ ಪಾವತಿಸುವಾಗ ನಮ್ಮ ಹೆಸರಿನಲ್ಲೇ ತೆರಿಗೆ ರಸೀತಿ ಬರುತ್ತೆ. ಆನಂತರ ನಾವು ಖಾತಾ, ಆಮೇಲಿಂದ ಖಾತಾ ಎಕ್ಸ್ಟ್ರಾಕ್ಟ್ ಅನ್ನೋ ಒಂದು ದಾಖಲೆಯನ್ನು ಪಡಿಬೋದು. ಸ್ನೇಹಿತರೆ, ಈ ಖಾತಾ ಅಂತ ವಿಚಾರ ಬಂದಾಗ ಎ ಖಾತಾ ಬಿ ಖಾತಾ ಅನ್ನೋ ನಾವು ಬಹಳಷ್ಟು ಬಾರಿ ಕೇಳಿರ್ತೀವಿ. ಈ ಎ ಖಾತಾ ಅಂದ್ರೇನು, ಬಿ ಖಾತಾ ಅಂದ್ರೇನು ಅಂತ ಅನ್ನೋದ್ರ ಬಗ್ಗೆ ಮತ್ತೆ ನಾಳೆ ತಿಳಿಯೋಣ. ಥ್ಯಾಂಕ್ ಯು.